24 ಗಂಟೆಗಳ ಪ್ರಮುಖ ಸುದ್ದಿಗಳು. ಕೇಂದ್ರ ಗೃಹ ಸಚಿವಾಲಯವು ಪೌರತ್ವ ತಿದ್ದುಪಡಿ ಕಾಯ್ದೆ ಸಿಎಎ ಅರ್ಜಿಗಳ ಬಾಕಿ ಪ್ರಕ್ರಿಯೆಯನ್ನು ಪೌರತ್ವ 3ನೇ ತಿದ್ದುಪಡಿ ನಿಯಮಗಳು 2026 ರ ಅಡಿಯಲ್ಲಿ 8 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಜಿಲ್ಲಾಧಿಕಾರಿಗಳಿಗೆ ವರ್ಗಾಯಿಸಿದೆ. 25ನೇ ಭಾರತ-ಯುಕೆ ರಕ್ಷಣಾ ಸಮಾಲೋಚನಾ ಗುಂಪಿನ ಸಭೆಯಲ್ಲಿ ನಿರ್ಧರಿಸಿದಂತೆ ಭಾರತ ಮತ್ತು ಯುಕೆ ಜಂಟಿ ಸೇನಾ ಅಭ್ಯಾಸಗಳು, ತರಬೇತಿ ಹಾಗೂ ಸಾಮರ್ಥ್ಯವರ್ಧನೆ ಮೂಲಕ ರಕ್ಷಣಾ ಸಹಕಾರವನ್ನು ವಿಸ್ತರಿಸಲು ಒಪ್ಪಿಕೊಂಡಿವೆ. ನಾಗಪುರ ಮೂಲದ ಐಕರ್ NBSSOLUP ಸಂಸ್ಥೆಯು ಭಾರತದ ಮೊದಲ ಮಣ್ಣಿನ ವಿನ್ಯಾಸ ನಕ್ಷೆಯನ್ನು ಅಭಿವೃದ್ಧಿಪಡಿಸಿದೆ. ಇದು ಹೆಕ್ಟೇರ್ ಮಟ್ಟದ ಡಿಜಿಟಲೀಕೃತ ಮಣ್ಣಿನ ವರ್ಗೀಕರಣ ಮಾಹಿತಿಯನ್ನು ಒದಗಿಸಲಿದ್ದು, ಬೆಳೆ ಸೂಕ್ತತೆ, ನೀರಾವರಿ ಮತ್ತು ಭೂ ಬಳಕೆ ಯೋಜನೆಗೆ ಉಪಯುಕ್ತವಾಗಲಿದೆ. At Universal Group of Institutions, we provide you PUC, Science, PCMB, Commerce, HEBA, Arts, HEPG, BSc Environmental Science, and BA BCom integrated with UPSC. ಬ್ರಿಕ್ಸ್ ಪ್ರವಾಸೋದ್ಯಮ ಸಚಿವರು ಜೈಪುರ ಘೋಷಣೆ 2026 ಅನ್ನು ಅಂಗೀಕರಿಸಿದ್ದು, AI, ಸುಸ್ಥಿರ ಪ್ರವಾಸೋದ್ಯಮ, ಕೌಶಲ್ಯಾಭಿವೃದ್ಧಿ ಮತ್ತು ಸಾಮರ್ಥ್ಯವರ್ಧನೆ ಹಾಗೂ ಸುಗಮ ಪ್ರಯಾಣ ಸೌಲಭ್ಯವನ್ನು ಸಹಕಾರದ 4 ಪ್ರಮುಖ ಆದ್ಯತಾ ಕ್ಷೇತ್ರಗಳಾಗಿ ಗುರುತಿಸಿದ್ದಾರೆ. ಪರಿಷ್ಕೃತ ಚೌಕಟ್ಟಿನಡಿ ಸರ್ಕಾರವು ₹800 ಕೋಟಿಗೂ ಅಧಿಕ ಮೌಲ್ಯದ 29 FDI ಪ್ರಸ್ತಾವನೆಗಳನ್ನು ವರದಿ ಮಾಡಿದೆ. ಇವು ಮಾಹಿತಿ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಮತ್ತು ಇತರ ಕಾರ್ಯತಂತ್ರದ ಕೈಗಾರಿಕೆಗಳನ್ನು ಒಳಗೊಂಡಿವೆ. PNGRB 800 ಕಿಮಿ ಉದ್ದದ ಹೊಸ LPG ಪೈಪ್ಲೈನ್ಗಳಿಗೆ ಅನುಮೋದನೆ ನೀಡಿದ್ದು, ಅಂದಾಜು ₹700 ಕೋಟಿ ಹೂಡಿಕೆಯಾಗಲಿದೆ. ಈ ಜಾಲವನ್ನು ಅಭಿವೃದ್ಧಿಪಡಿಸಲು ಗೇಲ್ ಅನ್ನು ಅಧಿಕೃತ ಸಂಸ್ಥೆಯಾಗಿ ನೇಮಿಸಲಾಗಿದೆ. ಭಾರತವು ಬ್ರಿಕ್ಸ್ ಯುವ ಮತ್ತು ಕ್ರೀಡಾ ಸಚಿವರ ಸಭೆಗಳನ್ನು ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ಆಯೋಜಿಸಲಿದೆ. ಇದರಿಂದ ಯುವ ಸಬಲೀಕರಣ, ಕೌಶಲ್ಯಾಭಿವೃದ್ಧಿ, ಕ್ರೀಡಾ ಅಭಿವೃದ್ಧಿ ಮತ್ತು ಸಂಬಂಧಿತ ಕ್ಷೇತ್ರಗಳಲ್ಲಿ ಸಹಕಾರ ಮತ್ತಷ್ಟು ಬಲಪಡಲಿದೆ. ದಕ್ಷಿಣ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗಾಗಿ ಗತಿ ಶಕ್ತಿ ಮತ್ತು ಲೀಡರ್ಸ್ 2025 ಪ್ರಸರಣ ಕಾರ್ಯಾಗಾರವನ್ನು ತೆಲಂಗಾಣದ ಹೈದರಾಬಾದ್ನಲ್ಲಿ ಆಯೋಜಿಸಲಾಯಿತು. ಪ್ರಾದೇಶಿಕ ಲಾಜಿಸ್ಟಿಕ್ಸ್ ದಕ್ಷತೆ ಮತ್ತು ಸಮನ್ವಯವನ್ನು ಸುಧಾರಿಸುವುದು ಕಾರ್ಯಾಗಾರದ ಪ್ರಮುಖ ಉದ್ದೇಶವಾಗಿತ್ತು. ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.